ಎಲ್ಲರಿಗೂ ಶರಣು. ಬಳ್ಳಾರಿ ಅಂದ ತಕ್ಷಣನೇ ಬರೀ ರೌಡಿಸಮ್ಮು, ಗಣಿಕ ಲೂಟಿ, ಕಳ್ಳರು, ಕಾಕರು ಈ ರೀತಿಯ ಭಾವನೆ ಬರೋದಕ್ಕೆ ಶುರು ಆಗಿದೆ ಅಲ್ಲ, ಆಲ್ರೆಡಿ ಅದು ಸ್ಥಾಪನೆ ಕೂಡ ಆಗ್ಬಿಟ್ಟಿದೆ. ಈಗ ಅದನ್ನ ಹೋಗ್ಲಾಡಿಸ್ಬೇಕು ಅಂತೇಳಿ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಲಿ ನಡಿಬೇಕು ಅಂತ ಹೇಳಿದ್ರು. ಆದರೆ 2025ರಲ್ಲಿ ನಡಿಬೇಕಾಗಿತ್ತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಮೇಲೆ ಆರೋಪಗಳು ಬಂದಿರೋದ್ರಿಂದ ಅವ್ರನ್ನ ಅಮಾನತಲ್ಲಿಟ್ಟು ಅಧಿಕಾರಿನ ನೇಮಿಸಿದ್ದಾರೆ. ಆ ಅಧಿಕಾರಿ ಆದ್ರೂನುವೆ ಕರೆಕ್ಟ್ ಟೈಮಲ್ಲಿ ಅದನ್ನ ನಡೆಸಬೇಕಾಗಿತ್ತು. ಆದರೆ ಕನ್ನಡನ ಎಲ್ಲರೂ ಸೇರ್ಕೊಂಡು ತುಳಿದು ಬಿಟ್ರು. ಇನ್ನು ನಮ್ಮ CM ಸಿದ್ದರಾಮಯ್ಯನವರು ಆ ಒಂದು SP-ನ ಅಮಾನತ್ ಮಾಡಿದ್ದಾರೆ. ಜನವರಿ 1ನೇ ತಾರೀಕು ಈ ಫ್ಲೆಕ್ಸ್ ಕಟ್ಟ ವಿಚಾರಕ್ಕೆ ಏನು ಗಲಾಟೆ ಆಯಿತೋ ಅದಕ್ಕೆ ಅವತ್ತೇ ಅವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಅಲ್ಲಿದ್ದಂಥ SP-ನ ಮಂಡ್ಯಗೆ ಟ್ರಾನ್ಸ್ಫರ್ ಮಾಡಿ ಇನ್ಯಾವುದೋ ಒಬ್ಬರು IPS ಆಫೀಸರ್ನ ಅಲ್ಲಿಗೆ ಅಪಾಯಿಂಟ್ ಮಾಡಿದ್ದಾರೆ. ಅವ್ರು ಇನ್ನೂ ಹೋಗಿ ಚಾರ್ಜೇ ತಗೊಂಡಿಲ್ಲ, ಅವಾಗ್ಲೇ ಅವ್ರನ್ನ ಅಮಾನತಲ್ಲಿ ಇಟ್ಟಿದ್ದಾರೆ. ಏನು SP ಅಂತಂದರೆ ಒಬ್ಬೊಬ್ಬರಿಂದೇನೂ ಹೋಗೋಕ್ಕಾಯ್ತದ? ಅವರು ಬ್ಯಾನರ್ ಕಟ್ಟೋರು ಇರ್ಬೋದು, ಅವರು ಅಲ್ಲಿ ಕುಡಿದ್ಬಿಟ್ಟು ಗಲಾಟೆ ಮಾಡೋರು ಇರ್ಬೋದು, ಎಲ್ಲರಿಂದನೂ ಹೋಗೋಕ್ಕಾಗತ್ತಾ? ಅದರಲ್ಲೂ ಇನ್ನೂ ಅಪಾಯಿಂಟ್ ಆಗಿ 24 ಗಂಟೆ ಆಗಿಲ್ಲ. ಆ ಥರ ನೀವು ಅಧಿಕಾರಿಗೆ ಕಿರುಕುಳನ ಕೊಟ್ಟರೆ ಯಾರು ಸ್ವಾಮಿ ಕೆಲಸ ಮಾಡೋಕ್ಕಾಯ್ತದೆ? ನಿಮ್ಮ ಅವಧಿಲೇ ಯಾರಾದರೂ ಅಧಿಕಾರಿಗಳು ನೆಮ್ಮದಿಯಾಗಿದ್ದಾರಾ? ಇಲ್ಲಿ KPSC ಏನಿದೆ ಅದರಲ್ಲಿ ಅಧಿಕಾರಿ ಇರೋರನ್ನ ತೆಗೆದಾಕಿ ಸ್ವಜಾತಿಯವ್ರನ್ನ ಹಾಕಬೇಕು ಅಂತೇಳಿ ಸಂಘಟನೆಗಳನ್ನ ದುರ್ಬಳಕೆ ಮಾಡ್ಕೊತಾ ಇದ್ದೀರಿ. ಅವ್ರಿಗೆ 1 ಕೋಟಿ 2 ಕೋಟಿ ಕೊಟ್ಟು ಗಲಾಟೆ ಮಾಡಿಸ್ತಾ ಇದ್ದೀರಿ ಅಂತ ಕೂಡ ನಮ್ಮ ಕಿವಿಗೂ ಬಿದ್ದಿದೆ. ಹಾಗಾಗಿ ಸಿದ್ದರಾಮಯ್ಯನವರೇ, ನೀವು ದಾಖಲೆ ಮಾಡಿ, ತೊಂದರೆ ಇಲ್ಲ. ಜನವರಿ 6 ನಾಟಿ ಕೋಳಿ ಸಾರು, ತಿರ್ಗಾ ನಾನೇ ಹೈಯೆಸ್ಟು ಬಜೆಟ್ ಮಂಡಿಸೋರು, ಇವೆಲ್ಲವೂ ನೀವು ದಾಖಲೆ ಮಾಡೋಕ್ಕೋಸ್ಕರನೇ ಈ ಸಲ ನೀವು ಮುಖ್ಯಮಂತ್ರಿ ಆಗಿದ್ದೀರಿ. ಒಳ್ಳೆಯದು ಮಾಡಿ. ಆದರೆ ಅಡ್ಮಿನಿಸ್ಟ್ರೇಷನ್ನು ಈ ರೀತಿ ಆಗ್ಬಿಟ್ರೆ ಹೆಂಗೆ ಸ್ವಾಮಿ? ಇನ್ನು ನಮ್ಮ ಈ ಗೃಹ ಸಚಿವರಿದ್ದಾರಲ್ಲ, ಅವರು ಡಿಸೆಂಬರ್ 31ನೇ ತಾರೀಕು ಕುಡಿದು ತೂರಾಡ್ಕ ಬಿದ್ದೋಗ್ಬಿಟ್ಟವ್ರನ್ನೂ ನಾವು ಡ್ರಾಪ್ ಮಾಡ್ತೀವಿ ಅಂತ ನೀವು ಸ್ಟೇಟ್ಮೆಂಟನ್ನು ಕೊಡ್ತೀರಿ. ಏನು ಭಾವನೆ ಬರುತ್ತೆ ಜನರಿಗೆ ನಿಮ್ಮ ಮೇಲೆ? ಪೊಲೀಸ್ ಇಲಾಖೆ ಅನ್ಕೊಂಡ್ರೆ ಏನಂತ ತಿಳ್ಕೊಂಡಿದ್ದೀರಿ? ಒಂದು ಸ್ಟ್ರಿಕ್ಟ್ ಆದ ಅಡ್ಮಿನಿಸ್ಟ್ರೇಷನ್ ಇಲ್ಲ ಅಂತಂದರೆ ನೀವು 150 ಸೀಟ್ ಗಳಿಸಿರಿ, 140 ಸೀಟ್ ಗಳಿಸಿರಿ, ಇಲ್ಲ ಕೋಯಲಿಷನಲ್ಲಿ ನಡೀತಾ ಇರಲಿ, ಏನ್ರಿ ಉಪಯೋಗ? ನೀವು ಹೇಳಿದ್ದು ಈ ಸರ್ಕಾರ ಬಂದ್ಬಿಟ್ರೆ ಏನು ಕಳೆದ ಬಾರಿ ಏನೆಲ್ಲ ಅಕ್ರಮಗಳು ಮಾಡಿಬಿಟ್ಟವ್ರೆ ಅವ್ರನ್ನೆಲ್ಲ ಹಿಡ್ದಾಕ್ಬಿಡ್ತೀವಿ, ಅವ್ರನ್ನೆಲ್ಲ ಹಿಡಿದು ಜೈಲಿಗೆ ಹಾಕ್ಬಿಡ್ತೀವಿ ಅಂದರೆ ಇನ್ನೇನು 3 ವರ್ಷ ಆಯ್ತಾ ಬಂತು, ಒಬ್ಬರೂ ಹಿಡಿಲಿಲ್ಲ. ಇನ್ನು ಪ್ರಾರಂಭದಲ್ಲಿ DK ಶಿವಕುಮಾರ್ ಅವರು DCM ಅವ್ರು ಏನು ಹೇಳಿದ್ರಿ, ಬೆಂಗಳೂರಲ್ಲಿ ಒಂದು ಫ್ಲೆಕ್ಸನ್ನು ಕಟ್ಟಿಬಿಟ್ರೆ ಅದಕ್ಕೆ 50,000 ದಂಡ ಹಾಕ್ಬಿಡ್ತೀನಿ, ಫ್ಲೆಕ್ಸ್ ಎಲ್ಲ ಬ್ಯಾನ್ ಅಂದ್ರಿ. ಎಲ್ಲಿ ಸ್ವಾಮಿ? ಎಲ್ಲ ಕಡೆ ಫ್ಲೆಕ್ಸ್ ಕಟ್ತಾನೆ ಅವರೇ, ಯಾವ ಬ್ಯಾನು ಇಲ್ಲ, ಏನೂ ಇಲ್ಲ. ನಿಮ್ಮ ಕೋಪ ದರ್ಪ ಎಲ್ಲ ಯಾರ ಮೇಲೆ ಗೊತ್ತಾ? ರೈತರ ಮೇಲೆ, ಬಡವ್ರ ಮೇಲೆ. ಅಲ್ಲಿ ಕಾವೇರಿ ಆರತಿ ಮಾಡಬೇಡಿ ಅಂತಂದರೆ ಅಲ್ಲಿ ಬಂದು ದಬ್ಬಾಳಿಕೆಯಲ್ಲಿ ನೀವು ಕಾವೇರಿ ಆರತಿ ಮಾಡುವಂಥದ್ದು. ಇಲ್ಲಿ ಯಾರೋ ಅಪಾರ್ಟ್ಮೆಂಟ್ ಅವರು ನೀವು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಂದರೆ GB ಎಲೆಕ್ಷನ್ ಬರ್ತಾ ಇದೆ ಅಂತಂದರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು, ರೌಡಿ ಥರ ಮಾತಾಡುವಂಥದ್ದೇ ಹೊರತಾಗಿ ನಿಮಗೆ ಎಲ್ಲಿಂದ ಬಂಡವಾಳಗಳು ಬರುತ್ತೋ, ಎಲ್ಲಿಂದ ಈ ವೈದಿಕಶಾಹಿ ಬರುತ್ತೋ ಅದಕ್ಕೆ ನಿಮ್ಮ ಯಾವ ಕೋಪನೂ ಇಲ್ಲ, ತಾಪನೂ ಇಲ್ಲ. ಅಸಲಿಗೆ ಬಳ್ಳಾರಿಲಿ ಆಗಿರೋದೇನು? ಈ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಕಟ್ತಾ ಇದ್ರು, ಅದಕ್ಕೆ ಅವರು ಆಕ್ಷೇಪಣೆ ವ್ಯಕ್ತಪಡಿಸಿದ್ರು. ಇಲ್ಲ, ವಾಲ್ಮೀಕಿ ಜನಾಂಗ ಅಂದರೆ ಇವ್ರಿಗೆ ನೆನಪಾಗೋದು ಇವರ ಹಳೆಯ ಸ್ನೇಹಿತ ಮತ್ತು ಈಗಿನ ದುಶ್ಮನ್ನು ಶ್ರೀರಾಮುಲು ಅವರು. ಎಂಥ ದುಸ್ಥಿತಿಗೆ ಬಂದ್ಬಿಟ್ಟಿದ್ರಿ ನಿಮ್ಮ ಬುದ್ಧಿ! ಅಲ್ಲ ರೀ, ಆ ಒಂದು ಪುರಾಣ ಕಥೆನ ಬರೆದಂಥವ್ರು ವಾಲ್ಮೀಕಿಯವರು ಅಂತ ಫೇಮಸ್ ಆಗಿದ್ದಾರೆ. ಅವರನ್ನು ಒಂದು ಜನಾಂಗ ಅವರ ಐಕಾನ್ ಆಗಿ ನೋಡ್ತಾ ಇದ್ದಾರೆ. ನೀವು ಆಫ್ಟರ್ ಆಲ್ ಒಬ್ಬ ರಾಜಕಾರಣಿಗೆ ಅವರನ್ನ ಹೋಲಿಕೆ ಮಾಡ್ಕೊಂಡು ಆ ಬ್ಯಾನರು ಹಾಕಬೇಡಿ ಅಂತ ಹೇಳ್ತೀರಾ ಅಂತಂದರೆ, ನಿಮ್ಮ ಜೊತೆನೇ ಆ ಸಮುದಾಯದವ್ರು ಎಷ್ಟು ಜನ ಇದ್ದಾರೆ? ಆ ಸಮುದಾಯದವರ ಓಟಿಂದ ನೀವು ಗೆದ್ದಿದ್ದೀರಿ. ಅಂದರೆ ಅದೊಂದೇ ಸಮುದಾಯ ಅಂತ ಹೇಳ್ತಾ ಇಲ್ಲ, ಅವರು ಕೂಡ ನಿಮ್ಗೆ ಓಟ್ ಹಾಕಿದ್ದಾರೆ. ನೀವೆಲ್ಲ ನಿಮ್ಮ ರಾಜಕೀಯ ಅಧಿಕಾರಕ್ಕೋಸ್ಕರ ಯಾವ ಹಂತಕ್ಕೆ ಬಂದ್ಬಿಟ್ಟಿದ್ದೀರಿ? ಇನ್ನು ಭರತ್ ರೆಡ್ಡಿ ಅವರು, ಬಳ್ಳಾರಿಯ MLA ಅವರು ನನ್ನ ಆಡಳಿತದಲ್ಲಿ ಇವರ ದಬ್ಬಾಳಿಕೆ ನಡೆಯಲ್ಲ, ನಾನು ಕಟ್ಟಿಸ್ತೀನಿ ಅನ್ನುವಂಥ ಉದ್ದಟತನನ ಮಾಡಿದ್ದೀರಿ. ಕೆಲವು ಸೂಕ್ಷ್ಮವಾಗಿ ನಡ್ಕೋಬೇಕು ಭರತ್ ರೆಡ್ಡಿ ಅವರೇ. ನೀವು ಈ ರೀತಿ ಸಂಘರ್ಷ ಯಾವುದಕ್ಕೆ ಮಾಡಬೇಕು? ನಿಜವಾಗ್ಲೂ ನೀವೊಂದು ಆಡಳಿತ ಪಕ್ಷದ MLA, ನೀವು ಮಾಡಬೇಕಾಗಿದ್ದು 2025ರಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಡಿಬೇಕಾದ ಸಾಹಿತ್ಯ ಸಮ್ಮೇಳನ ನಡೀಲಿಲ್ಲ, ಕನ್ನಡದ ಬೆಳವಣಿಗೆಗೆ ಕುಂಠಿತ ಆಗಿದೆ ಅಂತ ನೀವು ದನಿ ಮಾಡಬೇಕಾಗಿತ್ತು. ಇನ್ನು ಈ ಸಲ ಸದನದಲ್ಲಿ ಭಾಳ ಖುಷಿ ಆಯಿತು ನೀವು ಮಾತಾಡಿದ್ದು.
ಏನು ಬೆಳಗಾವಿ ಅಧಿವೇಶನದಲ್ಲಿ ನೀವು ಭಾಳ ದಿಟ್ಟವಾಗಿ, ಸ್ಪಷ್ಟವಾಗಿ ಹೇಳಿದ್ರಿ. ಸಾಕಷ್ಟು ಇಂಡಸ್ಟ್ರಿ ಇದೆ. ಬಳ್ಳಾರಿನೇ ಹೈಯೆಸ್ಟ್ ಇಂಡಸ್ಟ್ರಿ ಇರುವಂಥ ಜಿಲ್ಲೆ. ಆದ್ರೆ ನಮ್ಮ ಜನ ಎಲ್ಲ ಗುಳೆ ಹೋಗ್ತಾ ಇದ್ದಾರೆ. ಇಲ್ಲಿ ಉದ್ಯೋಗಗಳು ನಮಗ್ ಸಿಗ್ತಾ ಇಲ್ಲ. ನಮ್ಮ ಜನಕ್ಕೆ ಸಿಗ್ತಾ ಇಲ್ಲ. ನಮ್ಮ ನಾಡಿನ ಜನಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರಲ್ಲ. ಎಂಥ ಮುತ್ತಿನಂಥ ಮಾತು ಸ್ವಾಮಿ. ಜನಪರವಾದ ವ್ಯಕ್ತಿ ನೀವು. ಅಂಥವ್ರು ಈ ಒಂದು ಸೂಕ್ಷ್ಮನ ಅರ್ತ್ಕೊಳ್ಳೋದಲ್ವಾ? ಇಲ್ಲ, ಏಯ್ ಅಧಿಕಾರ ಇದೆ, ಇವ್ರು ಅಧಿಕಾರ ಇದ್ದಾಗ ಏನ್ ದರ್ಪ ಮೆರೆದಿರೋದು, ನಾನು ದರ್ಪ ಮೆರಿತೀನಿ ಅನ್ನುವಂಥ ಬುದ್ಧಿ ಖಂಡಿತ ಬೇಡ. ನೀವು ಇನ್ನುವೇ ಈ ಯುವಕರಿದ್ದೀರಿ, ಇನ್ನುವೇ ಒಳ್ಳೆ ಭವಿಷ್ಯ ಇದೆ. ಖಂಡಿತವಾಗ್ಲೂ ಆ ಕೆಲಸ ಬೇಡ. ನೋಡಿ, ನಿಮ್ಮ ಕಾರ್ಯಕರ್ತರೊಬ್ರು ತೀರೋಗ್ಬಿಟ್ರು ಆ ಗುಂಡಿನ ದಾಳಿಲಿ. ಈಗ ಪೊಲೀಸ್ ಅವರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಪತ್ರಿಕೆಗಳಲ್ಲಿ ಬರೋದನ್ನೇ ನಾವು ಹೇಳ್ತಾ ಇದ್ದೀವಿ. ಅಲ್ಲಿ ನಿಜವಾಗ್ಲೂನುವೆ ಅದು ಫೈರ್ ಆಗಿರೋದು ಅದು ಪೊಲೀಸ್ ಅವ್ರ ಗುಂಡೋ, ಇಲ್ಲ ನಿಮ್ಮ ಕಡೆಯವ್ರದೋ ಅವ್ರ ಕಡೆಯವ್ರದೋ ಗೊತ್ತಿಲ್ಲ. ಇಲ್ಲ ನಿಮ್ಮ ಕಡೆಯವ್ರದ್ದು ಅವ್ರ ಕಡೆಯವ್ರದ್ದು ಆಗಿದ್ರೆ ಇವೆಲ್ಲ ಲೈಸೆನ್ಸ್ ಇತ್ತಾ? ಇಲ್ಲ ಕಳೆದಾರಿಲಿ ಇವರೆಲ್ಲ ಬಂದೂಕ್ ಬಳಸ್ತಾ ಇದ್ದಾರಾ? ಇದನ್ನ ತನಿಖೆ ಮಾಡಲೇಬೇಕು. ಮಿಸ್ಟರ್ CM ಅವರೇ, ನೀವು ಇದನ್ನ ಬಹಳ ಸೀರಿಯಸ್ ಆಗಿ ಪರಿಗಣಿಸಿ. ಏನು ಮೀಡಿಯಾದವರು ಸೀರಿಯಸ್ ಆಗಿ ಪರಿಗಣಿಸಿ ಗಲಾಟೆ ಎಬ್ಬಿಸ್ತಾ ಇದಾರಲ್ಲ, ಆ ರೀತಿ ಅಲ್ಲ. ಎಲ್ಲವೂ ಮಾಧ್ಯಮದಲ್ಲಿ ಬರಬೇಕು ಅಂತಿಲ್ಲ. ಸೀರಿಯಸ್ ಆಗಿ ಇದು ತನಿಖೆ ಆಗ್ಬೇಕು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು. ಇನ್ನೊಂದು ಸಲ ಬಳ್ಳಾರಿಯಲ್ಲಿ ಈ ರೀತಿಯ ವಾತಾವರಣ ಸೃಷ್ಟಿ ಆಗ್ಬಾರ್ದು. ಯಾಕಂತಂದ್ರೆ ಬಳ್ಳಾರಿ ಏಕೀಕರಣ ಕರ್ನಾಟಕ ಆಗೋದಕ್ಕೆ ಮೊಟ್ಟ ಮೊದಲ ಜಿಲ್ಲೆ ಸೇರ್ಕೊಂಡಿದ್ದು ಮದ್ರಾಸ್ ಪ್ರೆಸಿಡೆನ್ಸಿಯಿಂದ. ಅಂತ ಒಂದು ಭವ್ಯ ಇತಿಹಾಸ ಇದೆ. ಇವತ್ಕೂನುವೆ ಈ ಕನ್ನಡ ಮಾತಾಡುವ ಎಲ್ಲ ಪ್ರದೇಶಗಳು ಸೇರ್ತಲ್ಲ, ಅದಕ್ಕೆ ಈ ರಕ್ತರಹಿತ ಕ್ರಾಂತಿ ಅದು. ಆದ್ರೆ ಅಲ್ಲಿ ಬಳ್ಳಾರಿಲಿ ಮಾತ್ರನೇ ರಂಜಾನ್ ಸಾಬ್ ಅನ್ನುವಂಥವ್ರು ಹುತಾತ್ಮರಾದ್ರು. ಅವ್ರನ್ನ ಕೊಂದ್ರು ಅವತ್ತು. ಅದನ್ನ ಆಂಧ್ರ ಪ್ರದೇಶಕ್ಕೆ ಸೇರ್ಸ್ಕೋಬೇಕು ಅಂತ ಯಾರೆಲ್ಲ ಹೋರಾಟ ಮಾಡ್ತಿದ್ರು ಬಳ್ಳಾರಿನ, ಅವರು ಇದು ಕರ್ನಾಟಕಕ್ಕೆ ಸೇರ್ಬಿಡ್ತಲ್ಲ, ಅಂದ್ರೆ ಅವತ್ತಿನ ಮೈಸೂರು ದೇಶಕ್ಕೆ ಸೇರ್ಬಿಡ್ತಲ್ಲ ಅನ್ನೋ ಹೊಟ್ಟೆ ಊರಿಗೆ ರಂಜಾನ್ ಸಾಬ್ ಅವರು ಆ ಆಚರಣೆಗೆ ರೆಡಿ ಮಾಡ್ತಾ ಇದ್ದ ವೇದಿಕೆಯಲ್ಲಿದ್ದಾಗ್ಲೇನೆ ಅವ್ರನ್ನ ಮಿಡ್ ನೈಟಲ್ಲಿ ಕೊಂದ್ಬಿಟ್ರು. ಅಂತ ಒಂದು ಪ್ರಾಣ ತ್ಯಾಗ ಮಾಡಿ ಸೇರಿರುವಂಥ ಜಿಲ್ಲೆ ಇದು. ಅಲ್ಲಿ ನೀವು ಸಂಪತ್ತನ್ನ ಲೂಟಿ ಮಾಡಿ ಇವತ್ತೇನು ಅಧಿಕಾರದಲ್ಲಿದೆ ಸೆಂಟ್ರಲಲ್ಲಿ BJP, ಆ ಅಧಿಕಾರಕ್ಕೆ ಬರೋದಕ್ಕೆ 2014ರಲ್ಲಿ ಈ ದುಡ್ಡೇನೆ, ಇನ್ಯಾವ ದುಡ್ಡು ಅಲ್ಲ. ಅವ್ರು ಯಾರೋ ಸುಷ್ಮಾ ಸ್ವರಾಜ್ ಅನ್ನುವಂಥವ್ರು ಬಂದು ಇಲ್ಲಿ ಇವತ್ತು ಯಾರು ಇವ್ರು ಕಿತ್ತಾಡ್ತಾ ಇದ್ದಾರೆ, ಈ ಫ್ಲೆಕ್ಸ್ಗೋಸ್ಕರ ಕಿತ್ತಾಡ್ತಾ ಇದ್ದಾರೆ ಅನ್ಕೊಬಿಟ್ಟಿದ್ದೀರಾ? ಇವರ ಒಂದು ವೈಯಕ್ತಿಕ ದ್ವೇಷಕ್ಕೋಸ್ಕರ ಕಿತ್ತಾಡ್ತಾ ಇದಾರಲ್ಲ. ಜನಾರ್ದನ್ ರೆಡ್ಡಿ ಇರ್ಬೋದು, ಶ್ರೀರಾಮುಲು ಅವ್ರು ಇರ್ಬೋದು. ಇವ್ರುಗಳನ್ನ ತಲೆ ಮೇಲೆ ಕೈ ಇಟ್ಟು ಆ ಯಮ್ಮ ದುಡ್ಡನ್ನ ಎತ್ಕೊಂಡು ಹೋಗಿ ಇವತ್ತು ನಮ್ಮನ್ನೆಲ್ಲ ಬರ್ಬಾದ್ ಮಾಡುವಂತ ಒಂದು ಸರ್ಕಾರ ಬಂದು ಕೂತಿ 11 ವರ್ಷ ಆಗಿದೆ. ಇಷ್ಟೊಂದು ಪವರ್ ಇರುವಂತ ಬಳ್ಳಾರಿನ ಅದನ್ನ ಈ ನಾಡು ನುಡಿ ಅಭಿವೃದ್ಧಿಗೆ ಬಳಸ್ಕೋಬೇಕೆ ಹೊರತಾಗಿ ಈ ರೀತಿ ಅಶಾಂತಿನ ನಿರ್ಮಾಣ ಮಾಡೋದಕ್ಕೆ ಬಳಸ್ಕೋಬಾರ್ದು. ಕುವೆಂಪು ಅವ್ರ ಮಾತನ್ನ ಪದೇ ಪದೇ ನೆನಪು ಮಾಡ್ಕೊಳ್ಳೋಣ. ಯಾಕಂತಂದ್ರೆ ಬಳ್ಳಾರಿಲಿ ಸಾಹಿತ್ಯ ಸಮ್ಮೇಳನ 2025ರಲ್ಲಿ ಆಗ್ಬೇಕಾಗಿತ್ತು. ಸರ್ವ ಜನಾಂಗದ ಶಾಂತಿಯ ತೋಟ ಅದು. ಇವ್ರು ಯಾರೋ ಇವರ ವೈಯಕ್ತಿಕ ದ್ವೇಷಕ್ಕೋಸ್ಕರ ಗಲಾಟೆ ಮಾಡ್ತಾ ಇದಾರಲ್ಲ, ಇದನ್ನ ನೋಡ್ಕೊಂಡು ವಾಲ್ಮೀಕಿ ಜನಾಂಗ ಎಲ್ಲ ರೆಡ್ಡಿ ಜನಾಂಗ ಎಲ್ಲ ವಾಲ್ಮೀಕಿ ಜನಾಂಗನ ದ್ವೇಷ ಮಾಡೋದು ಖಂಡಿತ ಮಾಡಬೇಡಿ. ಯಾಕಂತಂದ್ರೆ ಇಲ್ಲಿ ಕೂಡ ಈ ಹಳೆ ಮೈಸೂರು ಭಾಗದಲ್ಲಿ ಕುರುಬ್ರನ್ನ ಒಕ್ಕಲಿಗರನ್ನ ಕುರುಬ್ರ ಮೇಲೆ ಎತ್ಕಟ್ಟುವಂತ ಕೆಲಸನ ಈ ಸಿದ್ದರಾಮಯ್ಯನ ಕುಟುಂಬದವ್ರು ಇರ್ಬೋದು, ಇಲ್ಲ ಈ ದೇವೇಗೌಡರ ಕುಟುಂಬದವ್ರು ಇರ್ಬೋದು, ನಿರಂತರವಾಗಿ ಮಾಡ್ತಾನೆ ಬಂದಿದ್ದಾರೆ. ಇವರಿಗೆ ರಾಜಕೀಯ ಲಾಭನ ಪಡ್ಕೊಳ್ಳೋದಕ್ಕೋಸ್ಕರ ಜಾತಿಗಳ ಮಧ್ಯ ತಂದಿಡ್ತಾ ಇದ್ದಾರೆ. ಇನ್ನ ಇಲ್ದೇ ಇರೋ ಹಿಂದೂ ಧರ್ಮನ ಹಿಂದೂ ಮುಸ್ಲಿಂ ಅನ್ನೋ ಥರದಲ್ಲೆಲ್ಲ ಹುಟ್ಟಾಕಿ ಈಗಾಗಲೇ ದ್ವೇಷನ ತಂದಿಟ್ಟಿದ್ದಾರೆ. ಅದನ್ನ ಸರಿಪಡಿಸೋದಕ್ಕೇನೆ ಸೌಹಾರ್ದತೆ ಕಾರ್ಯಕ್ರಮ ಅಂತೇಳಿ ಚಿತ್ರಾನ್ನ ಮೊಸರನ್ನ ತಿನ್ನುವಂತ ಕಾರ್ಯಕ್ರಮಗಳನ್ನೆಲ್ಲ ಇಟ್ಕೊಳ್ತಾ ಇದ್ದಾರೆ ಜೊತೆಲಿ ಕೂತ್ಕೊಂಡು. ಈ ತರ ಒಂದು ಪರಿಸ್ಥಿತಿಗೆ ಒಂದು ನಾಡು ಹೋಗ್ಬಿಟ್ರೆ ಹೆಂಗೆ ಸ್ವಾಮಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗೋದು? ನಿಮ್ಮ ಆಡಳಿತ ಖಡಕ್ ಆಗಿರ್ಬೇಕು. ನೀವು ದಾಖಲೆ ಮೇಲೆ ದಾಖಲೆ ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯನವರೇ, ಇದು ಯಾರಿಗೂ ಕೂಡ ಬೇಜಾರಿಲ್ಲ. ಆದ್ರೆ ಇದರ ಜೊತೆಗೆ ನೀವು ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತ ಅನ್ನಿಸ್ಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ. ಅದಕ್ಕೋಸ್ಕರನೇ ಈ ಸಲ ಏನು 2023ರಲ್ಲಿ ಕೇವಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಶ್ರಮ ವಹಿಸಿ ಈ ಸರ್ಕಾರ ಬಂದಿಲ್ಲ. ಈಗೇನೋ ನೀವು 140 ಇದ್ದೀವಿ, ನಮ್ಮನ್ನ ಯಾರು ಏನು ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಮಾತುಗಳನ್ನ ಆಡ್ತಿರಲ್ಲ, ಇದು ಬಂದಿದ್ದು ಎಲ್ಲ ಪ್ರಗತಿಪರರು, ಎಲ್ಲ ಹೋರಾಟಗಾರರು, ಎಲ್ಲ ಸಂಘಟನೆಗಳು, ದಲಿತ ಸಂಘಟನೆಗಳು ಎಲ್ಲರೂ ಶ್ರಮ ವಹಿಸಿ
ಇಲ್ಲಪ್ಪ, ಈ ಒಂದು ಸ್ಥಿರ ಸರ್ಕಾರನ ತಂದಿಲ್ಲ ಅಂತ ಹೇಳಿದ್ರೆ ನಮಗೆ ಉಳಿಗಾಲ ಇಲ್ಲ, ಈ ನಾಡು ಉಳ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ನಿಮ್ಗಳನ್ನ ತಂದು ಕೂರಿಸಿರೋದೇ ಹೊರತಾಗಿ ನೀವುಗಳು ಈ ರೀತಿ ದುರ್ಬಲರಂತೆ ಆಡಳಿತ ಮಾಡಲಿ ಅಂತಲ್ಲ. ಇನ್ನು ನಮ್ಮ ಗೃಹ ಸಚಿವರು ಡಿಸೆಂಬರ್ 31ನೇ ತಾರೀಕು ಕುಡುಕರ ಮೇಲೆ ತೋರಿಸುವಂಥ ಕರುಣೆ ಅನುಕಂಪನ ಜನಸಾಮಾನ್ಯರ ಮೇಲೆ 365 ದಿನನೂ ತೋರಿಸ್ಬೇಕಿದೆ. ಬಳ್ಳಾರಿನ ನೀವು ಶಾಂತಿಯ ನೆಲೆ ಮಾಡಬೇಕಿದೆ. ಅಲ್ಲಿ ಕನ್ನಡದ ಕಾರ್ಯಕ್ರಮ ಈ ಕೂಡಲೇ ಶುರು ಆಗಬೇಕು. ಸಾಹಿತ್ಯ ಸಮ್ಮೇಳನದ ದಿನಾಂಕನ ನೀವು ಘೋಷಣೆ ಮಾಡಬೇಕು. ಈ ಒಂದು ಏನು ಗಲಾಟೆ ನಡೀತಾ ಇದೆ ಅದಕ್ಕೆ ತನಿಖಾ ತಂಡನ ನೇಮಿಸ್ಬಿಟ್ಟು ಎಲ್ಲ ಅಧಿಕಾರಿಗಳು, ಅಲ್ಲಿರುವಂಥ ಎಲ್ಲ MLA MP ಗಳು, ಮಿನಿಸ್ಟ್ರುಗಳು ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಕಡೆಗೆ ಗಮನ ಹರಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಶರಣು. ಥ್ಯಾಂಕ್ ಯು.